ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಯ ಆವರಣದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿವಿಧ ಧರ್ಮದ ಜನರು ಒಟ್ಟಾಗಿ ಪಾಲ್ಗೊಂಡು ಸೌಹಾರ್ದತೆಯನ್ನು ಮೆರೆದಿದ್ದಾರೆ. ರಂಜಾನ್ ತಿಂಗಳ ಪವಿತ್ರತೆಯನ್ನು ಆಚರಿಸುತ್ತಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಶೀಘ್ರವೇ ಗುಣಮುಖರಾಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಯಿತು ಎಂದು ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಇವತ್ತು ಮಾರ್ಚ್ 9, 2026 ರಂಜಾನ್ ತಿಂಗಳಿನ 19ನೇ ದಿನ. ಈ ರಂಜಾನ್ ಹಬ್ಬ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಒಂದು ಬಹಳ ಪವಿತ್ರವಾದಂಥ ತಿಂಗಳು, ಪವಿತ್ರವಾದಂಥ ಒಂದು ಮಂತ್. ಈ ಒಂದು ಸಂದರ್ಭದಲ್ಲಿ ಇವತ್ತು ಯುನೈಟೆಡ್ ಆಸ್ಪತ್ರೆ ಪ್ರಾಂಗಣದಲ್ಲಿ ಒಂದು ಇಫ್ತಾರ್ ಊಟ ಏರ್ಪಾಡು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯುನೈಟೆಡ್ ಆಸ್ಪತ್ರೆಯ ಎಲ್ಲ ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿ ಸೇರಿಕೊಂಡು ಈ ಒಂದು ಇಫ್ತಾರ್ ಕೂಟ ಏರ್ಪಾಡು ಮಾಡಿದ್ದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಅವರಿಗೆ ಇಫ್ತಾರದ ನಿಮಂತ್ರಣ ಇದ್ದು ಅವರು ಎಲ್ಲರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದಿದ್ದಾರೆ. ನಾವು ಯುನೈಟೆಡ್ ಆಸ್ಪತ್ರೆ ಪರವಾಗಿ ಎಲ್ಲ ಜನರಿಗೆ ತುಂಬು ಹೃದಯದ ಧನ್ಯವಾದ ಸ್ವೀಕಾರ ಮಾಡ್ರಿ ಅಂತ ನಾವು ಕೇಳ್ಕೊಳ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾವು ವಿಶಿಷ್ಟತೆ ಏನಂದ್ರೆ, ಈ ಇಫ್ತಾರ್ ಒಂದು ಫಂಕ್ಷನ್ದಲ್ಲಿ ಪ್ರತಿಯೊಂದು ಧರ್ಮದ ಎಲ್ಲರೂ ಜೊತೆಗೆ ಬಂದು ರಂಜಾನ್ ಹಬ್ಬದ ಅವರ ಆಚರಣೆಯಲ್ಲಿ ನಾವು ಕೂಡ ಭಾಗಿದಾರರಾಗಿ ನಾವು ಕೂಡ ಅವರ ಹರ್ಷ ಉಲ್ಲಾಸದಲ್ಲಿ ನಾವು ಹಂಚಿಕೊಳ್ಳಲಿಕ್ಕೆ ನಾವು ಬಹಳ ಹೆಮ್ಮೆ ಅನಿಸ್ತದೆ. ಈ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆ ಇಲ್ಲಿವರೆಗೂ ಜನರ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಬಂದಿರತಕ್ಕಂಥ ಪೇಷಂಟು, ಹೋಗಿರ್ತಕ್ಕಂಥ ಪೇಷಂಟು, ಅವರ ಸಂಬಂಧಿಕರು ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಈ ಒಂದು ಇಫ್ತಾರ್ ಕೂಟದಲ್ಲಿ ಬಂದವರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೇಷಂಟು ಆರಾಮಾಗಿ ಹೋಗ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಮನವಿ ಮಾಡ್ತಾ ಈ ಒಂದು ಹರ್ಷ ಉಲ್ಲಾಸದಿಂದ ಈ ಇಫ್ತಾರ್ ಕೂಟದಲ್ಲಿ ನಾವು ಭಾಗವಹಿಸಲಿಕ್ಕೆ ಇಚ್ಛೆ ಪಡ್ತೇವೆ.